ಹರೇ ಕೃಷ್ಣ. ಮಂತ್ರದ ಮುಂದಿನ ಸಾಲು. ಆನಂದಂ ಪರಬ್ರಹ್ಮೇತಿ ಯೋನಿಃ, ಆನಂದಂ ಪರಬ್ರಹ್ಮೇತಿ ಯೋನಿಃ, ಆನಂದಂ ಪರಬ್ರಹ್ಮೇತಿ ಯೋನಿಃ, ಋತುಃ ಸುದರ್ಶನಃ ಕಾಲ ಇತಿ ದಿಗ್ಬಂಧಃ, ಋತು ಸುದರ್ಶನ ಕಾಲ ಇತಿ ದಿಗ್ಬಂಧಃ, ಋತು ಸುದರ್ಶನ ಕಾಲ ಇತಿ ದಿಗ್ಬಂಧಃ, ಶ್ರೀ ವಿಶ್ವರೂಪ ಇತಿ ಧ್ಯಾನಂ, ಶ್ರೀ ವಿಶ್ವರೂಪ ಇತಿ ಧ್ಯಾನಂ, ಶ್ರೀ ವಿಶ್ವರೂಪ ಇತಿ ಧ್ಯಾನಂ, ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೆ ಪಾರಾಯಣೆ ವಿನಿಯೋಗಃ, ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೆ ಪಾರಾಯಣೆ ವಿನಿಯೋಗಃ, ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೆ ಪಾರಾಯಣೆ ವಿನಿಯೋಗಃ. ಇಲ್ಲಿಗೆ ಸಂಕಲ್ಪ ಮಂತ್ರ ಮುಗಿಯುತ್ತದೆ. ಇದರ ಅರ್ಥ: ಆನಂದಂ ಪರಬ್ರಹ್ಮೇತಿ ಯೋನಿಃ, ಆನಂದ ಸ್ವರೂಪನಾದ ಆ ಪರಬ್ರಹ್ಮನೇ ಸಮಸ್ತ ಸೃಷ್ಟಿಯ ಉಗಮ ಸ್ಥಾನ ಆಗಿದ್ದಾನೆ. ಋತು ಸುದರ್ಶನ ಕಾಲ ಇತಿ ದಿಗ್ಬಂಧಃ, ಋತುಚಕ್ರಗಳು ಮತ್ತು ಸುದರ್ಶನ ಚಕ್ರದಂತಿರುವ ಕಾಲಚಕ್ರವು ಆ ಭಗವಂತನ ಸ್ವರೂಪವೇ ಆಗಿದೆ ಮತ್ತು ಅವನೇ ಎಲ್ಲ ದಿಕ್ಕುಗಳನ್ನು ನಿಯಂತ್ರಿಸುವವನು ಆಗಿದ್ದಾನೆ. ಶ್ರೀ ವಿಶ್ವರೂಪ ಇತಿ ಧ್ಯಾನಂ, ಈ ಸ್ತೋತ್ರವನ್ನು ಪಠಿಸುವಾಗ ಇಡೀ ಬ್ರಹ್ಮಾಂಡವನ್ನೇ ತನ್ನಲ್ಲಿ ಅಡಗಿಸಿಕೊಂಡಿರುವ ಭಗವಂತನ ವಿಶ್ವರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೆ ಪಾರಾಯಣ ವಿನಿಯೋಗಃ, ಶ್ರೀ ಮಹಾವಿಷ್ಣುವಿನ ಪ್ರೀತಿ ಮತ್ತು ಕೃಪೆಗೆ ಪಾತ್ರರಾಗಲು ಈ ವಿಷ್ಣು ಸಹಸ್ರನಾಮ ಸ್ತೋತ್ರದ ಜಪ ಮತ್ತು ಪಾರಾಯಣವನ್ನು ಆರಂಭಿಸಲಾಗುತ್ತಿದೆ ಎಂಬುದು ಇದರ ಅರ್ಥ. ಹರೇ ಕೃಷ್ಣ. ಈ ಸಂಕಲ್ಪ ಮಂತ್ರವನ್ನು ಬಿಡಿಯಾಗಿ ನಾವು ಅದರ ಅರ್ಥದೊಂದಿಗೆ ಕಲಿತುಕೊಂಡೆವು. ಈಗ ಒಮ್ಮೆಲೆ ಇದು ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯದಿಂದ ಕೊನೆಗೆ ಜಪೆ ಪಾರಾಯಣ ವಿನಿಯೋಗ ಇಲ್ಲಿವರೆಗೂ ಹೇಗೆ ಒಂದೇ ಸಮನೆ ಹೇಳೋದು ಅನ್ನೋದನ್ನ ಒಂದು 3 ಬಾರಿ ಹೇಳುವ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಟಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನುರೀತಿ ಬೀಜಂ ದೇವಕೀ ನಂದನ ಷಷ್ಟೇತಿ ಶಕ್ತಿಃ ಉದ್ಭವ ಕ್ಷೋಭಣ ದೇವ ಇತಿ ಪರಮೋ ಮಂತ್ರಃ ಶಂಖ ಬೃನ್ನಂದಕಿ ಚಕ್ರೀತಿ ಕೀಲಕಂ ಶಾಂಗ್ನದನ್ವಗದಾಧರ ಇತ್ಯಸ್ತ್ರಂ ರಥಾಂಗಪಾಣಿರಕ್ಷ್ಯೋಭ್ಯ ಇತಿ ನೇತ್ರಂ ತ್ರಿಸಾಮ ಸಾಮಗ ಸಾಮೀತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತುಃ ಸುದರ್ಶನ ಕಾಲ ಇತಿ ದಿಗ್ಬಂಧಃ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೆ ಪಾರಾಯಣೆ ವಿನಿಯೋಗಃ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಟಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನುರೀತಿ ಬೀಜಂ ದೇವಕೀ ನಂದನ ಷಷ್ಟೇತಿ ಶಕ್ತಿಃ
उद्भवक्षोभणदेव इति परमो मन्त्रः शङ्खबृन्नन्दकी चक्रीति कीलकम् श्राङ्गदन्वगदाधर इत्यस्त्रम् रताङ्गपाणिरक्षोभ्य इति नेत्रम् त्रिसामासामगसामेति कवचम् आनन्दं परब्रह्मेति योनिः ऋतु सुदर्शनकाल इति दिग्बन्धः श्रीविश्वरूप इति ध्यानम् श्रीमहाविष्णुप्रीत्यर्थे सहस्रनाम जपे पारायणे विनियोगः अस्य श्रीविष्णोर्दिव्यसहस्रनामस्तोत्रमहामन्त्रस्य श्रीवेदव्यासो भगवान् ऋषिः अनुष्टुप् छन्दः श्रीमहाविष्णुपरमात्मा श्रीमन्नारायणो देवता अमृतांशोद्भवो भानुरीति बीजम् देवकीनन्दनः स्रष्टेति शक्तिः उद्भवः क्षोभणो देव इति परमो मन्त्रः शङ्खबृन्नन्दकी चक्रीति कीलकम् श्राङ्गदन्वगदाधर इत्यस्त्रम् रताङ्गपाणिरक्षोभ्य इति नेत्रम् त्रिसामासामगसामेति कवचम् आनन्दं परब्रह्मेति योनिः ऋतुः सुदर्शनकाल इति दिग्बन्धः श्रीविश्वरूप इति ध्यानम् श्रीमहाविष्णुप्रीत्यर्थे सहस्रनाम जपे पारायणे विनियोगः।